ನೋಡಿ, ದೇವಾಂಶು ಬೊಟಿಕ್ ಸಂಸ್ಥೆ ಕುವೆಂಪು ನಗರದಲ್ಲಿ ಒಂದು ಫ್ಯಾಷನ್ ಡಿಸೈನ್ ಥರ ತರಬೇತಿ ನೀಡೋಕ್ಕೆ ಹೆಣ್ಣು ಮಕ್ಕಳ ಹತ್ರ ಲಕ್ಷ ಫೀಸ್ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ತರಬೇತಿ ನೀಡಿದ್ದೇನೆ, ಅವರಿಗೆ ಸರ್ಟಿಫಿಕೇಟ್ ನೀಡಿದ್ದೇನೆ, ಗಲಾಟೆಯಾಗಿರ್ತದೆ. ಡಿಸೆಂಬರ್ 13ರಲ್ಲಿ ನಮ್ಮ ಆಫೀಸ್ ಮುಂದಿನ ಬಂದು ರಿಕ್ವೆಸ್ಟ್ ಮಾಡಿ ಅವರು ಹುಡುಗರುಗಳನ್ನೆಲ್ಲ ಕರೆಸಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹುಡುಗರು ಬಂದಾಗ ಅರವಿಂದ್ ಶರ್ಮಾ ಮತ್ತು ಸುದ್ದಿ ಟಿವಿಯವರು ವಾಹಿನಿಯವರು ಅವರು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅವತ್ತು ಅವರು 1,00,000ದವ್ರಿಗೆ 35,000 ಸೆಟ್ಲ್ಮೆಂಟು, 50,000 15,000 ಸೆಟ್ಲ್ಮೆಂಟ್ಗೆ ಫೈನಲ್ ಆಗಿ ಒಪ್ಪಿಗೆ ಆಯ್ತದೆ. ಅವತ್ತು ಪಾವತಿ ಮಾಡ್ತಾರೆ. ಪಾವತಿ ಮಾಡೋ ಸಂದರ್ಭದಲ್ಲಿ ಸಾಲ್ಟೇಜ್ ಇರ್ತದೆ. ಹಿಂದಿನ ದಿನ ಒಂದು ಇಬ್ಬರಿಗೆ ಹಾಕಿರ್ತಾರೆ, ಮತ್ತು ಮಾರನೆಗೂ ಸೆಟ್ಲ್ಮೆಂಟ್ ಇರ್ತದೆ. ಅದ್ರಲ್ಲಿ 20,000 ನನ್ನ ಅಕೌಂಟ್ಗೆ ಹಾಕಿರ್ತಾರೆ. ಏನಕ್ಕೆ ಎಲ್ರಿಗೂ ನಗದು ವ್ಯವಹಾರ ಮಾಡ್ತಾರೆ, ಕ್ಯಾಶ್ ಸಾಲ್ಟೇಜು ತಂದು ಕೊಡಿ ಅಕೌಂಟಿಂದ ಅಂತ ತಂದು ಕೊಟ್ಟಿದ್ದೀನಿ. ಇದು ಒಂದು ರೀತಿಯ ಆರೋಪ. ಅವ್ರು 20,000 ತಗೊಂಡು ನಾನೇನು ಕೋಟಿ ಕಟ್ಟಬೇಕಾಗಿಲ್ಲ. ನನ್ನ ಆಫೀಸಲ್ಲೇ ಅವತ್ತು ತುಂಬ ಗಲಾಟೆ ಆಗುತ್ತೆ. ಶಾಂತಿಯುತದಿಂದ ಬಗೆಹರಿದಂಥ ಸಮಸ್ಯೆನ ಬೆಂಗಳೂರಿಂದ 4-5 ಜನ ಮಹಿಳೆಯರನ್ನು ಕರ್ಕೊಂಡ್ಬಂದಿರೋ ಮಾಡಿದ್ರೆ ಗಲಾಟೆ ಕಾರಣಕರ್ತರಾಗ್ತಾರೆ. ಅವತ್ತು ಅದು ಹೆಣ್ಣಿಗೆ ಆಗೋಗಿರ್ತದೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ತದನಂತರ ಜನವರಿ 23/6/2029 ನನ್ನ ಮೊಬೈಲ್ ನಂಬರ್ಗೆ ಒಂದು ಕರೆ ಬರ್ತದೆ. ಯಾಕೆ ನಾನು ಸೇವ್ ಮಾಡಿರಲ್ಲ, ಅದು ಅವತ್ತು ಮಾಡಿರ್ತಾರೆ, ಬಿಟ್ಟೋಗಿರ್ತದೆ. ಏನಂತ ಹೇಳ್ತಾರೆ ಅವ್ರು 20 ನಿಮಿಷ ಆಡಿಯೋದಲ್ಲಿ, ಸರ್ ಹಿಂಗೆ ನಾನು ದೇವಾಂಗ್ ಶೆಟ್ಟಿ ನನಗೆ ಜ್ಞಾಪಕ ಬರೋ ಹೇಳಮ್ಮ ಅಂತ ಹೇಳ್ತೀನಿ. ಅದಕ್ಕೆ ಅವರು ಸರ್ ಈ ಥರ ತೊಂದರೆ ಆಗ್ಬಿಟ್ಟದೆ, ಹೈಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ನನ್ನ ಮೇಲೆ FIR ಆಯ್ತದೆ. ಅವತ್ತು ನೀವು ತೀರ್ಮಾನ ಮಾಡಿದಾಗ ಮುಂದಿನ ದಿನಗಳಲ್ಲಿ FIR ಆದಾಗ ನಿಮ್ಗೆ ಹೇಳೋಕ್ಕಾಗಿರಲ್ಲ. ಆಯ್ತು, ಏನು ಆಗಬೇಕಮ್ಮ ಅಂತ. ಏನಾಗಬೇಕು ಅಂದರೆ ಸರ್ ನನಗೆ ಅವ್ರು ಯಾರು ತೊಂದರೆ ಕೊಡ್ಬಾರ್ದು. ಯಾರ್ಯಾರು? ಅರವಿಂದ್ ಶರ್ಮಾ, ಸುದ್ದಿ ಟಿವಿಯವರು ಮತ್ತು ವಿದ್ಯಾರ್ಥಿಗಳು. ಯಾಕೆ ತೊಂದರೆ ಕೊಟ್ರಮ್ಮ? ನೀನು ಕಾನೂನು ವ್ಯಾಪ್ತಿಲಿರು, ಶುಲ್ಕನ ನಿಗದಿತ ಶುಲ್ಕ ತಗೋ. ನಿನ್ನ ಬೈಲ ಏನಿದೆ, ನಿನ್ನ ತಾಂತ್ರಿಕ ಶಿಕ್ಷಣ ಬೆಂಗಳೂರಿಂದ ಅಪ್ರೂವಲ್ ಆಗಿದೆ, ಆ ಪ್ರಕಾರ ನಡ್ಕೋ. ಯಾರು ಬೇಕು? ಈ ಹನುಮಂತರಾಜನು ಬೇಡ ಅಂತ ಹೇಳ್ತೀನಿ. ಸುಮಾರು 20 ನಿಮಿಷ ಇಲ್ಲ ಸರ್ ಈ ಥರ ಹಿಂಗೆ ಆಗ್ಬಿಟ್ಟದೆ, ನೀವೇನಾದರೂ ನನಗೆ ರಾಜಿ ಮಾಡಿಸ್ಕೊಡ್ಬೇಕು, ಅವರೆಲ್ಲ ಕರೆದು ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಮಾಡಿಸ್ಕೊಡ್ಬೇಕು ಅಂದಾಗ ಆಯ್ತಮ್ಮ ಅಂತ ಬಂದು ಇದೇ ಆಫೀಸಲ್ಲಿ ಕೂತು 27ನೇ ತಾರೀಕು ಈ ದುಡ್ಡು ತರ್ತೀನಿ ಅವ್ರು ವಿದ್ಯಾರ್ಥಿಗಳು ಸೆಟ್ ಮಾಡೋಣ ಅಂತ ಹೋದವರು SP ಆಫೀಸ್ ಅಂತ ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ದುಡ್ಡು ಕೇಳ್ತಾರೆ. ನಾನು ಬರ್ತೀಯಮ್ಮ ಅಂತ ಹೇಳಿರೋದು ಅಷ್ಟೇ, ಅವರೆಲ್ಲ ಇದ್ದಾರೆ ಅಂತ. ಇವ್ರು ಮಾತಾಡಿರ್ತಾನೆ ನಾನು ಹೇಳಿದ್ದು, ಇವ್ರು ಕೊಡ್ತೀನಿ ತಾನು ಸೆಟ್ಲ್ಮೆಂಟ್ ಮಾಡೋದಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಎಲ್ಲ ಹನುಮಂತರಾಜು ಕೇಳಿದ್ದಾನ ದುಡ್ಡ, ವಿದ್ಯಾರ್ಥಿಗಳು ಕೊಡೋ ದುಡ್ಡ ಕೊಡ್ತೀನಿ ಅಂತ ಹೇಳವ್ರೆ. ಇವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಈ ಆರೋಪ ನಿರಾಧಾರ. ನಿಮ್ಮ ಕಷ್ಟ ಬಗೆಹರಿಸಿ ಬಂದವರು ನ್ಯಾಯವಾಗಿ ನಿಯತ್ತ ಪ್ರಾಮಾಣಿಕವಾಗಿರ್ಬೇಕಾಯ್ತು ಆ ಲೇಡಿ. ನಾನು ಅವತ್ತು ಬಗೆಹರಿಸಿ ಅವತ್ತು ಎಲ್ಲ ರುಬ್ಬರು ಸೇಫ್ಟಿ ಮಾಡಿ ಕೈ ಅಡ್ಲ ನಿಲ್ಸಿ ಕಳಿಸಿದ್ದೀನಿ. 35 ಜನ ಹೆಣ್ಮಕ್ಳುಗಳು ನೊಂದವರು ಬಿಟ್ಟಾರ. ಲಕ್ಷ ಎಲ್ಲಿಂದ ತರ್ತಾರವರು? ತಂದೆ ತಾಯಿ ಗಂಡ ಮಕ್ಕಳ ತಪ್ಪಿಸಿ ಟ್ರೈನಿಂಗ್ ತೊಗೊಂಡು ಒಂದು ನಿರುದ್ಯೋಗಿನ ವ್ಯವಸ್ಥೆನ ಇದು ಮಾಡಿ ಉದ್ಯೋಗ ಪಡ್ಕೋಬೇಕು ಅಂತ ಒಂದು ಆಸೆಗೆ ಬಂದವ್ರಿಗೆ ನೀವು ಅವ್ರ ಆಸೆಗಳು ತಣ್ಣೀರಿರ್ತೀರಾ? ಯಾಕೆ ನಿಮ್ಗೆ ಆ ಹೆಣ್ಮಕ್ಳು ನೋವು ಕೇಳಲಿಕ್ಕೆ ರೈಟ್ಸ್ ಇಲ್ವಾ? ಬರಲ್ವ ಮನಸ್ಸು? ನಿಮ್ಮ ಮನಸ್ಸು ಅವ್ರ ಕಡೆ ವಾಲ್ಯೇ ಇಲ್ವಾ? ಈ ಅಮ್ಮನ ಕಡೆ ವಾಲ್ ಇಡಬೇಕು. ಯಾಕೆ ವಾಲ್ತು? ಏನು ಅಷ್ಟೊಂದು ಅಪರಾಧ ಮಾಡಿರೋಳು, ಮೋಸ ಮಾಡಿರೋಳ ಬಗ್ಗೆ ಭಾಳ ಇಂಟ್ರೆಸ್ಟ್ ನಿಮಗೆ? ವಾಸ್ತವವಾಗಿ ವಿಚಾರಿಸಿ ಸ್ವಾಮಿ, ವಿಮರ್ಶೆ ಮಾಡಿ ಏನಾಗಿದೆ ಅಂತ. ಅದನ್ನು ಬಿಟ್ಟು ಆಯಮ್ಮನ ಮೇಲೆ FIR ಯಾಕೆ ಆಯ್ತದೆ? ಸುಮ್ಮನೆ ಆಯ್ತದ? ಬೆಂಗಳೂರಲ್ಲಿ FIR ಆಯ್ತದೆ, ಸುಮ್ಮನೆ ಆಯ್ತದ? ಹೈಕೋರ್ಟಲ್ಲಿ ಸ್ಟೇ ಆಗ್ತಂದ್ರು. ಶುಲ್ಕ ಬೇದಿಸ್ಕೊತವ್ರು, ಯಾರಿಗಾರ ರೆಸಿಪ್ಟ್ ಕೊಟ್ಟವ್ರ, ಸರ್ಟಿಫಿಕೇಟ್ ಕೊಟ್ಟವ್ರ? ಇಷ್ಟೆಲ್ಲ ಆರೋಪ ಹೊತ್ತಿರೋರನ್ನ ನೀವು ಮೇಲೆ ಕೂರಿಸ್ತಾ ಇದ್ದೀರಲ್ಲ. ಈ ನಾಡಿನ ಈ ಜನತೆ, ಈ ಮಣ್ಣಿನ ಜನತೆ ಹೆಣ್ಮಕ್ಳುಗಳು ನೋವಾದಾಗ, ಅವ್ರಿಗೆ ಮೋಸ ಆದಾಗ ನಿಮಗೆ ಮನಸ್ಸಿಗೆ ಅನಿಸ್ಲೇ ಇಲ್ವ ಸ್ವಾಮಿ ಕೇಳಬೇಕು ಅಂತ? ಯಾಕನ್ಸಲ್ಲ? ದುಡ್ಡಿನ ದಾಹನ? ನನಗೇನು ರೀ ನೀವು ಹೇಳೋದು ಪಾಠನ? ಕಷ್ಟಪಟ್ಟು ಮೇಲೆ ಬಂದಿರೋ ನಾನು 420 ದಿನ ಸಂಗೀತ ಸ್ಟ್ರೈಕ್ ಮಾಡಿ ಬಿಸಿಲಲ್ಲಿ ಕೂತು ನೊಂದು ಬೆಂದಿರೋ ಜೀವ ಇದು. ನಿನ್ನಂಥ ಈ ಕಿಡಿಗೇಡಿ ಕೃತ್ಯಕ್ಕೆಲ್ಲ ಎದುರಿ ಕುಗ್ಗುವಂಥ ಹನುಮಂತರಾಜು ಅಲ್ಲ. ಯಾರ್ರೀ ಶರ್ಮಾ, ಸುದ್ದಿ ಟಿವಿ? ಅದೇನು ಅವರಿಬ್ಬರ ಮೇಲೆ ವೈಯಕ್ತಿಕ ದ್ವೇಷ? ಸಬ್ಜೆಕ್ಟ್ ತಗೊಳ್ರಿ, ಸಮಸ್ಯೆ ತಗೊಳ್ಳಿ. ಫೀಸ್ ಸಮಸ್ಯೆ ಆಗದೆ ಅವ್ರ ಫೀಸ್ 1 ಲಕ್ಷ ಬರ್ಸ್ಕೊಳಕ್ಕೆ ಎಲ್ಲಿ ಯಾವ JSS ಟೆಕ್ನಿಕಲ್ ಕಾಲೇಜ್ 25,000 ವರ್ಷಕ್ಕೆ ಸ್ವಾಮಿಗಳು, 25,000 ವರ್ಷಕ್ಕೆ. ಇವ 4 ತಿಂಗಳಿಗೆ 1 ಲಕ್ಷ. ಒಂದು ಪೆನ್ಸಿಲ್ ಇಲ್ಲೇ ತಗೋಬೇಕು, 10 ರೂಪಾಯಿ 100 ರೂಪಾಯಿ. ಸ್ಕೇಲ್ 25 ರೂಪಾಯಿ 200 ರೂಪಾಯಿ ಇಲ್ಲೇ ತಗೋಬೇಕು. ಏನು ರೀ ಇದು ದುರಂತ? ಷಡ್ಯಂತ್ರ, ಸುಳ್ಳು. ವಿಡಿಯೋ ಫುಟೇಜ್ ಕೊಡ್ತೀನಿ. 26ನೇ ತಾರೀಕು 25 ನಿಮಿಷ ಕೂತೈತಿ ಆಫೀಸಲ್ಲಿ. ಎಲ್ಲ ಎಮ್ಮನಿಗೆ ಏನು ತೊಂದರೆ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಡ್ತಾರೆ. ನಾನು ಹಂಗೆ ಮಾಡ್ರಿ ಹಿಂಗೆ ಮಾಡ್ರು ಅಂತ. ವಿಡಿಯೋ ಫುಟೇಜ್ ಇದೆ ಸ್ವಾಮಿ, CCTV ಕ್ಯಾಮ್ರಾ. ದಾಖಲೆ ಇಲ್ವಾ? ಆರೋಪ ಮಾಡೋಕ್ಕೂ ಒಂದು ಮಿತಿ ಇದೆ. ಆ ಆರೋಪ ಸುಳ್ಳು ಮೇಲೆ ಸುಳ್ಳು ಹೇಳಿದ್ರೆ ಕೊನೆಗೆ ಹನುಮಂತರಾಜನೆಲ್ಲ ಸಿಗಾಕೊಳ್ಳೋರು ಅವರು. ಸತ್ಯ ಯಾವತ್ತಿದ್ರೂ ಕಾಪಾಡ್ತದೆ. ಸುಳ್ಳು ಸ್ಟಾರ್ಟಿಂಗ್ ಮಾತ್ರ ರುಚಿಯಾಗಿರ್ತದೆ, ಸಿಹಿಯಾಗಿರ್ತದೆ. ಕೊನೆಯಲ್ಲಿ ಅದನ್ನು ತರ್ಕೊಳ್ಳುವಷ್ಟು ಕೈ ಸತ್ಯ ಯಾರಿಗೂ ಇರಲ್ಲ.
ಹನುಮಂತರಾಜ ಕೆ ಎಚ್ ಅಂತ ಸಮಾಜ ರಕ್ಷಣಾ ರಾಜ್ಯಾಧ್ಯಕ್ಷ. ಇವರು ನಮ್ಮ ನಾಗರಾಜು ಗೌರವಾಧ್ಯಕ್ಷರು, ನಮ್ಮ ಕರಿಗೌಡರು ಮೈಸೂರು ನಗರಾಧ್ಯಕ್ಷರು ಮಾರಬಳ್ಳಿ.